ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಸಂಖ್ಯಾ ಪದ್ಧತಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿದ್ವಿ ಮತ್ತು ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಕ್ಸಾಮ್ನ ಬೇಸ್ನ ಮೇಲೆ ನಾವು ಈ ಒಂದು ಸಂಖ್ಯಾ ಪದ್ಧತಿ ಮೇಲೆ ಎಕ್ಸಸೈಸ್ಗಳನ್ನು ಅಥವಾ ಮಾಡೆಲ್ ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡ್ತಾಯಿದ್ವಿ. ಅದರ ಮುಂದುವರೆದ ಒಂದು ವಿಡಿಯೋ ಪಾರ್ಟನ್ನು ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಿಗೆಲ್ಲ ಅವಶ್ಯಕತೆ ಇದೆ, ಯಾರೆಲ್ಲ ಟೀಚರ್ಸ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರಾ ಅವ್ರಿಗೆಲ್ಲ ಅವಶ್ಯಕತೆ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಈಗಾಗಲೇ ನಮ್ಮ ಒಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ ಆಗಿರುವಂಥದ್ದು ನಿಮ್ಮೆಲ್ಲರ ಸಪೋರ್ಟಿಂದ ಇದು ಸಾಧ್ಯ ಆಗಿದೆ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆಯ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಟೀಚರ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ. ಓಕೆ, ಈಗ ನಾವು ಸಂಖ್ಯಾ ಪದ್ಧತಿ ಈ ಒಂದು ಚಾಪ್ಟ್ರಲ್ಲಿ ಬರುವಂಥ ಮುಖ್ಯವಾಗಿರುವಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಹಿಂದೆ ಬೇರೆ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳಿವೆ. ಓಕೆ, ಇವಾಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಒಂದು ಪ್ರಶ್ನೆ ಏನಿದೆಯಪ್ಪ ಅಂದರೆ 6,54,87,203ರಲ್ಲಿ 6ರ ಸ್ಥಾನ ಬೆಲೆ ಎಷ್ಟು ಅಂತ ಇದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಇಷ್ಟಿದೆ. ಸೊ ಇದಕ್ಕೆ ನೀವು ಆನ್ಸರನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ಸ್ಥಾನ ಬೆಲೆ ಅಂದರೆ ಏನು ಅಂತ ತಿಳ್ಕೊಬೇಕು. ಓಕೆ, ಸ್ಥಾನ ಬೆಲೆ ಏನಪ್ಪ ಅಂತಂದರೆ, ಓಕೆ, ನಮಗೆ ಕೊಟ್ಟಿರುವಂಥ ಸಂಖ್ಯೆಯನ್ನು ತೆಗೆದುಕೊಂಡು ಸ್ಥಾನ ಬೆಲೆ ಬಗ್ಗೆ ನಿರ್ಧರಿಸುವುದಾದರೆ 6,54,89,203 ಅಂತ ಇದೆ. ಇದರ 6ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನಾವು ಬಿಡಿ ಸ್ಥಾನದಿಂದ ಸ್ಥಾನ ಬೆಲೆಗಳನ್ನು ಕೌಂಟ್ ಮಾಡ್ತಾ ಹೋಗೋಣ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ ಅಂತ ಆಯಿತು. ಓಕೆನಾ? ಕೋಟಿ ಅಂತ ಇದ್ದರೆ ಈಗ ನಾವು ಪ್ರತಿಯೊಂದು ಸಂಖ್ಯೆಯ ಮುಖಬೆಲೆ ಮತ್ತು ಸ್ಥಾನ ಬೆಲೆಯನ್ನು ನೋಡ್ತಾ ಬರೋಣ. ಪ್ರತಿಯೊಂದು ಸಂಖ್ಯೆಯ ಮುಖಬೆಲೆ ಮತ್ತು ಸ್ಥಾನ ಬೆಲೆಯನ್ನು ನೋಡ್ಕೊತಾ ಬರೋಣ. ಈ ರೀತಿಯಾಗಿ ನೀವು ನೋಡಿದ್ದೆ. ಅದರಲ್ಲಿ ಪರ್ಟಿಕ್ಯುಲರಾಗಿ ಮುಖಬೆಲೆ ಅಂದರೆ ಏನು, ಸ್ಥಾನ ಬೆಲೆ ಅಂದರೆ ಏನು, ಬೇಸ್ ವ್ಯಾಲ್ಯೂ ಅಥವಾ ಪ್ಲೇಸ್ ನೇಮ್, ಬೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ನೇಮ್ ಇದರ ಬಗ್ಗೆ ನೀವು ಡಿಫ್ರೆನ್ಸಿಯೇಷನನ್ನು ಇದರಿಂದ ತಿಳ್ಕೊಬೋದು. ಓಕೆ, ಇವಾಗ ಡಿಸ್ಕಸ್ ಮಾಡೋಣ. ಓಕೆ, ಈಗ ಪ್ರತಿಯೊಂದು ಸಂಖ್ಯೆಯ ಸ್ಥಾನ ಬೆಲೆ ಮತ್ತು ಮುಖಬೆಲೆಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ, ಈಗ ಮೊದಲನೇದಾಗಿ 3ಅನ್ನು ತೆಗೆದುಕೋತೀನಿ. ಯೂನಿಟಿಂದ ಸ್ಟಾರ್ಟ್ ಮಾಡ್ತೀನಿ, ಅಂದರೆ ಬಿಡಿ ಸ್ಥಾನದಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ಥಾನ ಬೆಲೆ 3 ಈ ಸಂಖ್ಯೆಯ ಸ್ಥಾನ ಬೆಲೆ ಎಷ್ಟಪ್ಪ ಅಂತಂದರೆ ಅದು ಬಿಡಿ ಸ್ಥಾನದಲ್ಲಿ ಇರೋದ್ರಿಂದ ಇದರ ಸ್ಥಾನ ಬೆಲೆ ಏನಾಗಿರುತ್ತೆ, 3 ಆಗಿರುತ್ತೆ. ಹಾಗಾದರೆ ಮುಖಬೆಲೆ ಎಷ್ಟು, ಅದು ಕೂಡ 3 ಆಗಿರುತ್ತೆ. ಓಕೆ, ಈಗ 0 ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಇದರ ಸ್ಥಾನ ಬೆಲೆ ಎಷ್ಟು ಅಂದಾಗ ಅದು 10 ಆಗಿರುತ್ತೆ. ಸ್ಥಾನ ಬೆಲೆ 10. ಇದು ಬಿಡಿ ಅಂತ ಸ್ಥಾನ ಬೆಲೆಯನ್ನು ನಾವು 3 ಆಗಿರುತ್ತೆ. ಈ ಸ್ಥಾನ ಬೆಲೆ ಇಲ್ಲಿ ಯಾವುದೇ ರೀತಿಯಾದ ಸಂಖ್ಯೆಗಳಿಲ್ಲ, ಹಾಗಾಗಿ ಇದರ ಬೆಲೆ ಏನಾಗಿರುತ್ತೆ, 0 ಆಗಿರುತ್ತೆ. ಆದರೆ 0 ಇದ್ದಾಗ ಈ 0 ಎಂತಕ್ಕಂಥದ್ದು ಯಾವ ಸ್ಥಾನದಲ್ಲಿದೆ, ಬಿಡಿ 10ರ ಸ್ಥಾನದಲ್ಲಿ ಇದೆ. ಹೌದಾ? ಇದು ಬಿಡಿ ಆಯಿತು, ಇದು 10, ಸ್ಥಾನ ಬೆಲೆ 10. ಇಲ್ಲಿ ಸ್ಥಾನ ಬೆಲೆ ಏನಾಗ್ತಾಯಿದೆ, ಇದು 0 ಪ್ಲೇಸ್ನಲ್ಲಿ ಇದು 0 ಇದೆ. ಹಾಗಾಗಿ ಇದರ ಒಂದು ಮುಖ ಬೆಲೆ ಎಷ್ಟಪ್ಪ ಅಂದರೆ ಅದು, ಇದರ ಒಂದು ಬೆಲೆ ಕೂಡ ಎಷ್ಟಾಗಿರುತ್ತೆ ಅಂದರೆ ಅದು 0 ಆಗಿರುತ್ತೆ. ಈಗ 2ಕ್ಕೆ ಬರೋಣ. ಅಂದರೆ ನಾವು ಉಲ್ಟಾ ಹೋಗಬೇಕು. 2 ಯಾವ ಸ್ಥಾನದಲ್ಲಿದೆ, 100ರ ಸ್ಥಾನದಲ್ಲಿದೆ. ಓಕೆನಾ? 100ರ ಸ್ಥಾನದಲ್ಲಿ ಎಷ್ಟಿದೆ, ಮುಖಬೆಲೆ 2 ಇದೆ. ಓಕೆನಾ? ಈಗ ಇದರ ಅಷ್ಟು ವ್ಯಾಲ್ಯೂಗಳನ್ನು ನೋಡೋಣ. ಬಿಡಿ ಸ್ಥಾನದಲ್ಲಿ 3 ಇದೆ. ಓಕೆ, ಬಿಡಿ ಸ್ಥಾನದಲ್ಲಿ 3 ಇದೆ. ಈ 3 ಮುಖಬೆಲೆ 3 ಆಗಿರೋದ್ರಿಂದ ಇದರ ವ್ಯಾಲ್ಯೂ ಸ್ಥಾನ ಬೆಲೆ ಎಷ್ಟಾಗಿರುತ್ತೆ ಅಂದರೆ 3 ಆಗಿರುತ್ತೆ. 10 ಇದು 0 ಇದೆ, 0 ಇದೆ. ಈಗ 2 ಎಂತಕ್ಕಂಥದ್ದು 100ರ ಸ್ಥಾನದಲ್ಲಿದೆ. ಮುಖಬೆಲೆ ಎಷ್ಟಿದ್ದಾವೆ, 2 ಇದ್ದಾವೆ. 2 × 100 ಇದರ ಸ್ಥಾನ ಬೆಲೆ 200. ಓಕೆ, ಅರ್ಥ ಆಗ್ತಾ ಇದೆಯಾ? ಇದು ಸ್ಥಾನ ಬೆಲೆ ಅಂತ ತೆಗೆದುಕೊಳ್ಳಿ. ಸ್ಥಾನ ಬೆಲೆ
2 ಇಂಟು 100 200. 2ರ ಸ್ಥಾನ ಬೆಲೆ ಎಷ್ಟು? 200. ಆದರೆ ಮುಖಬೆಲೆ ಎಷ್ಟು? 2. ಈ 2 ಅಂತಕ್ಕಂಥದ್ದು 100ರ ಜಾಗದಲ್ಲಿ ಇರೋದ್ರಿಂದ 2 ಇಂಟು 100 200 ಅಂತಾಗುತ್ತೆ. ಓಕೆ, ಈಗ 9 ತೆಗೆದುಕೊಳ್ಳೋಣ. ಇದರ ಸ್ಥಾನ ಬೆಲೆ ಯಾವುದು? 1000. ಇದರ ಮುಖಬೆಲೆ ಎಷ್ಟಿದೆ? 9 ಇದೆ. ಹಾಗಾದರೆ ಮುಖಬೆಲೆ 9 ಆಯಿತು. ಅದು ಯಾವ ಪ್ಲೇಸಲ್ಲಿದೆ? 1000 ಪ್ಲೇಸ್ನಲ್ಲಿದೆ. ಹಾಗಾದರೆ 9 ಇಂಟು 1000 9000 ಅಂತ ಸ್ಥಾನ ಬೆಲೆಯನ್ನು ಬರೀಬೇಕು. ಮುಖಬೆಲೆ ಯಾವಾಗಲೂ ಯಾವ ನಂಬರ್ ಇರುತ್ತೆ ಅದೇ ನಂಬರನ್ನು ಬರೀಬೇಕು. ಬಟ್ ಸ್ಥಾನ ಬೆಲೆ ತಂದಾಗ ಬಿಡಿ 10 100 1000. ಈಗ 9000 ಪ್ಲೇಸ್ನಲ್ಲಿ ಇರೋದ್ರಿಂದ ಇದನ್ನು 9 ಇಂಟು 1000 9000 ಅಂತ ಬರೀಬೋದು. ಈಗ 8ಅನ್ನು ತೆಗೆದುಕೋತೀನಿ. ಯಾವ ಸ್ಥಾನದಲ್ಲಿದೆ? 10,000 ಸ್ಥಾನದಲ್ಲಿದೆ. ಹಾಗಾದರೆ 10,000 ಬೆಲೆಯಲ್ಲಿ ಯಾವ ಒಂದು ಮುಖ ಬೆಲೆ ಇದೆ? 1 ಇದೆ, 2 ಇದೆಯಾ, 3 ಇದೆಯಾ, 4 ಇದೆಯಾ? ಯಾವ ಒಂದು ನಂಬರ್ ಇದೆ ಅಲ್ಲಿ 8 ಇದೆ. ಹಾಗಾದರೆ 8 ಇಂಟು 10,000 ಅಂದಾಗ ಅದು 80,000 ಅಂತ ನಮಗೆ ಸ್ಥಾನ ಬೆಲೆ ಸಿಗುವಂಥದ್ದು. ಓಕೆ, ಈಗ 4ಅನ್ನು ತೆಗೆದುಕೊಳ್ಳೋಣ. ಇದು ಲಕ್ಷ ಸ್ಥಾನದಲ್ಲಿ ಇದೆ. ಯಾವ ಮುಖ ಬೆಲೆ ಇರುವಂಥದ್ದು ಲಕ್ಷ ಸ್ಥಾನದಲ್ಲಿದೆ? 4 ಇದೆ. 4 ಇಂಟು ಲಕ್ಷ 4 ಲಕ್ಷ. ಓಕೆನಾ? ಈ ರೀತಿಯಾಗಿ ನಾವು ಸ್ಥಾನ ಬೆಲೆಗಳನ್ನು ಕಂಡು ಹಿಡಿಯಬಹುದು. ಓಕೆನಾ? ಅದೇ ರೀತಿಯಾಗಿ 5ಅನ್ನು ಬನ್ನಿ. ಇದು 10 ಲಕ್ಷ. ಯಾವ ಒಂದು ಬೆಲೆ ಇದೆ 10 ಲಕ್ಷ ಪ್ಲೇಸಲ್ಲಿ? ಬಿಡಿ 10 100 1000 10,000 ಲಕ್ಷ 10,000 5 ಇದೆ. 5 10 ಲಕ್ಷ ಅಂದಾಗ 0 0 0 0 0 0 ಇಷ್ಟು ಏನಾಗುತ್ತೆ? ಸ್ಥಾನ ಬೆಲೆ ಆಗಿರುತ್ತೆ. ಓಕೆ, ಇದನ್ನು ನಾವು ಈ ರೀತಿಯಾಗಿ ಕೂಡ ಬರಿಬೋದಲ್ವ? 3. ಅದೇ ರೀತಿಯಾಗಿ 80,000 ಇಂಟು 10⁴ ಅಂತ ಕೂಡ ಬರಿಬೋದು. ಅದೇ ರೀತಿಯಾಗಿ 4 ಇಂಟು 10⁵ ಅಂತ ಕೂಡ ಬರಿಬೋದು. ಅದೇ ರೀತಿಯಾಗಿ 5 10 ಎಷ್ಟು ಜೀರೋಸ್ ಇದ್ದಾವೆ ಅಷ್ಟು ಜೀರೋಸನ್ನು ಈ ರೀತಿಯಾಗಿ ಬರಿಬೋದು. ಈಗ ನಾವು ಕೊನೆಯದಾಗಿ 6ರ ಸಂಖ್ಯೆಯನ್ನು ಬರೋಣ. 6 ಇದು ಯಾವ ಪ್ಲೇಸ್ನಲ್ಲಿದೆ? ಕೋಟಿ ಸ್ಥಾನದಲ್ಲಿ ಯಾವ ನಂಬರ್ ಇದೆ? 6 ಇದೆ. 6 ಇಂಟು 1 ಕೋಟಿ ಅಂದಾಗ ಎಷ್ಟು ಸಂಖ್ಯೆ ಬರುತ್ತೆ? 6 ಇಂಟು 10⁻⁻7 ಬರುತ್ತೆ. ಈ ಒಂದು ಉತ್ತರ ನಮಗೆ ಈ ಒಂದು ಆಪ್ಷನಲ್ಲಿ ಇರಬೇಕಾಗಿತ್ತು. ಓಕೆ, ಈಗ ನಿಮಗೆ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಆ ಸಂಖ್ಯೆಯ ಮುಖಬೆಲೆ ಸ್ಥಾನ ಬೆಲೆಯ ವ್ಯತ್ಯಾಸ ನಿಮಗೆ ಗೊತ್ತಾದರೆ ನೀವು ಈ ರೀತಿಯಾಗಿ ಈಸಿಯಾಗಿ ಕ್ವಶನ್ಸ್ಗಳು ಬಂದರೆ ಸ್ಥಾನ ಬೆಲೆ ಮುಖಬೆಲೆ ಮೇಲೆ ಕ್ವಶನ್ಸ್ಗೆ ಬಂದರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ನೀವು ಯಾವಾಗಲೂ ಸ್ಥಾನ ಬೆಲೆ ಮುಖಬೆಲೆ ಸಂಬಂಧಿಸಿದಾಗೆ ಕ್ವಶನ್ಸ್ಗಳು ಬಂದರೆ ಯಾವಾಗಲೂ ಬಿಡಿಯಿಂದ ಸ್ಟಾರ್ಟ್ ಮಾಡಿ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ ಈ ರೀತಿಯಾಗಿ ನೋಡ್ತಾ ಹೋದಾಗ ನಾವು ಈಸಿಯಾಗಿ ಮುಖಬೆಲೆ ಅಂದರೆ ಯಾವ ಒಂದು ನಂಬರ್ ಇರುತ್ತೆ ಆ ಒಂದು ನಂಬರ್ ಏನಾಗಿರುತ್ತೆ? ಮುಖಬೆಲೆ ಆಗಿರುತ್ತೆ. ಆ ಒಂದು ಮುಖಬೆಲೆಯು ಯಾವ ಸ್ಥಾನದಲ್ಲಿದೆ ಅದನ್ನು ಕೌಂಟ್ ಮಾಡಿದಾಗ ಸ್ಥಾನ ಬೆಲೆ ಅಂತ ಹೇಳಿ ಆಗುತ್ತೆ. ಓಕೆ, ಸ್ಥಾನ ಬೆಲೆ ಮತ್ತು ಮುಖಬೆಲೆಗೆ ವ್ಯತ್ಯಾಸ ಗೊತ್ತಾಯಿತು ಅಂತ ಅನ್ಕೋತೀನಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋಣ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ 6 ಇಂಟು 10⁻⁷. ಅಥವಾ ಇಷ್ಟೆಲ್ಲ ನಾವು ಸಾಲ್ವ್ ಮಾಡಿ ನೋಡಬೇಕಾ ಅಥವಾ ಈಸಿಯಾಗಿ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂತ ಒಂದು ಈಸಿ ಟ್ರಿಕ್ಸನ್ನು ನಾವು ನೋಡೋದಾದರೆ ನೋಡಿ. ಇವಾಗ 6 ಅಂತ ನೋಡಿ. 6 ಮುಂದ್ಗಡೆ ಎಷ್ಟು ನಂಬರ್ಸ್ ಇದ್ದಾವೆ ನೋಡಿ? 7 ನಂಬರ್ಸ್ ಇದ್ದಾವೆ. ಹಾಗಾಗಿ 10⁻⁷ ಅಂತ ತಗೋಬೇಕು. ಅಥವಾ ನಿಮಗೆ 5ರ ಸ್ಥಾನ ಬೆಲೆ ಅಂತ ಕೇಳಿದರೆ 5 ತಗೊಳ್ಳಿ. 5ರ ಮುಂದೆ ಎಷ್ಟು ಸಂಖ್ಯೆಗಳಿದ್ದಾವೆ? 1 2 3 4 5 6 ಇದ್ದಾವೆ. 5 ಇಂಟು 10⁻⁶ ಅಂತ ತಗೋಬೋದು. ಈ ರೀತಿಯಾಗಿ ಸ್ಥಾನ ಬೆಲೆಗಳನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. 2ನೇ ಪ್ರಶ್ನೆ ಏನಂತ ಇದೆ? 6,52,400 10ರಲ್ಲಿ 6ರ ಮುಖಬೆಲೆ ಎಷ್ಟು? ಇಲ್ಲಿ 6 ಎಷ್ಟಿದ್ದಾವೆ? ಒಂದೇ 6 ಇರೋದು. ಓಕೆನಾ? ಇದರ ಒಂದು ಮುಖಬೆಲೆ ಎಷ್ಟಾಗಿರುತ್ತೆ? 6 ಆಗಿರುತ್ತೆ. ಅಥವಾ ಸ್ಥಾನ ಬೆಲೆಯನ್ನು ಕೇಳಿದರೆ
ಏನಂತ ಬರೀಬೋದಿತ್ತು. ಮುಖಬೆಲೆಯನ್ನು ಕೇಳಿದಾಗ 6ರ ಮುಖಬೆಲೆ 6 ಆಗಿರುತ್ತೆ. ಹಾಗಾದರೆ ಅಥವಾ ಸ್ಥಾನ ಬೆಲೆಯನ್ನು ಕೇಳಿದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದಾಗಿತ್ತು ಅಂತ ನೋಡೋದಾದರೆ 6ರ ಮುಂದೆ ಎಷ್ಟು ಸಂಖ್ಯೆಗಳಿದ್ದಾವೆ? 1 2 3 4 5 5 ಅಂತ ಇದ್ದಾವೆ. 6 × 10⁵ ಅಂದಾಗ ಇದು ಏನಾಗಿರುತ್ತೆ? ಸ್ಥಾನ ಬೆಲೆ ಆಗಿರುತ್ತೆ. ಇದು ಮುಖ ಬೆಲೆ ಆಗಿದೆ. ಈಗ ನಮಗೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಡಿ 6 ಆಗಿರುತ್ತೆ. ನಂತರ ಮೂರನೇ ಪ್ರಶ್ನೆ ಏನಿದೆ? 9,07,364ರಲ್ಲಿ 9 ಮತ್ತು 6ರ ಮುಖ ಬೆಲೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ನಿಮಗೆ ಮುಖ ಬೆಲೆ ಅಂದರೆ ಕಾನ್ಸೆಪ್ಟ್ ಗೊತ್ತಾಗಿದೆ ಆಲ್ರೆಡಿ. ಅಂದರೆ ಈಗ 9 ಈ ಸಂಖ್ಯೆಯಲ್ಲಿ 9ರ ಮುಖ ಬೆಲೆ ಅದು 9 ಆಗಿರುತ್ತೆ. 6ರ ಮುಖ ಬೆಲೆ 6 ಆಗಿರುತ್ತೆ. 6 ಮತ್ತು 9ನ್ನು ಕೂಡಿದಾಗ ಬರುವಂಥ ಉತ್ತರ ಯಾವುದು? 15. ಓಕೆ, ಈಗ 6 ಮತ್ತು 9ರ ಮುಖ ಬೆಲೆಗಳ ಮೊತ್ತ ಅಂತಂದಾಗ 9 + 6 ಮಾಡಿದಾಗ 15 ಬರುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, 43,836ರಲ್ಲಿ 8ರ ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳ ಮೊತ್ತ ಎಷ್ಟು? ನೋಡಿ, 8ರ ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, 8ರ ಮುಖ ಬೆಲೆಯನ್ನು ಕೇಳಿದ್ದಾರೆ, ಸ್ಥಾನ ಬೆಲೆಯನ್ನು ಕೂಡ ಕೇಳಿದ್ದಾರೆ. ಹಾಗಾದರೆ ಯಾವ ರೀತಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು ಅಂತ ನೋಡೋದಾದರೆ, ಈಗ ಕೊಟ್ಟಿರುವಂಥ ಪ್ರಶ್ನೆ ಏನಿದೆ 43,836 ಅಂತ ಇದೆ. ಈಗ ಮುಖ ಬೆಲೆ ಎಷ್ಟು? 8ರದ್ದು ಮುಖ ಬೆಲೆ ಕೇಳ್ತಾ ಇದ್ದಾರೆ. ಓಕೆ, 8ರ ಮುಖ ಬೆಲೆ 8 ಆಗಿರುತ್ತೆ. ಹಾಗಾದರೆ ಸ್ಥಾನ ಬೆಲೆ 8ರ ಸ್ಥಾನ ಬೆಲೆ ಯಾವುದು? ಸ್ಥಾನ ಬೆಲೆ ಮುಖ ಬೆಲೆ 8 ಆಯಿತು. ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸ್ಥಾನ ಬೆಲೆಯನ್ನು ಯಾವ ರೀತಿ ಕಂಡುಹಿಡ್ಕೋಬೇಕು? ಬಿಡಿ 10 100 ಅಂತಂದಾಗ 8 ಯಾವ ಸ್ಥಾನದಲ್ಲಿದೆ? 100ರ ಸ್ಥಾನದಲ್ಲಿ. 100 × 8 ಅಂದಾಗ 800 ಆಯಿತು. ಓಕೆ, ಪ್ರಶ್ನೆಯನ್ನು ಏನು ಕೇಳಿದ್ದಾರೆ? ಮುಖ ಬೆಲೆಗಳ ಮೊತ್ತ ಅಂತ ಕೇಳಿದ್ದಾರೆ. ಈಗ 800ಕ್ಕೆ ಈ 8ನ್ನು ಕೂಡಿ ಆವಾಗ ಬರುವಂಥ ಉತ್ತರ 808. ಸರಿಯಾದ ಉತ್ತರ 808 ಆಗಿರುತ್ತೆ. ಓಕೆ, ಸ್ಥಾನ ಬೆಲೆ ಅಂದರೆ ಅದು 8 ಆಗಿರುತ್ತೆ. ಅದು ಮುಖ ಬೆಲೆ ಅಂದರೆ 8, ಸ್ಥಾನ ಬೆಲೆ ಅಂದರೆ ಬಿಡಿ 10 100 ಸ್ಥಾನದಲ್ಲಿದೆ. ಎಷ್ಟು 100ರ ಸ್ಥಾನದಲ್ಲಿ ಎಷ್ಟು ಗ್ರೂಪ್ಸ್ ಇದ್ದಾವೆ? 8 ಗ್ರೂಪ್ಸ್ ಇದ್ದಾವೆ. ಹಾಗಾದರೆ 800 ಎರಡನ್ನು ಕೂಡಿಸಿದಾಗ 808 ಅಂತ ಉತ್ತರ ಬರುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 808. ಓಕೆ, 808. 5ನೇ ಪ್ರಶ್ನೆ ಈ ರೀತಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, 67,79,271ರಲ್ಲಿ 7ರ ಸ್ಥಾನ ಬೆಲೆಗಳ ವ್ಯತ್ಯಾಸವನ್ನು ಕೇಳ್ತಾ ಇದ್ದಾರೆ. ಓಕೆ, ಈ ಒಂದು ಪ್ರಶ್ನೆ ಏನಿದೆ ಇದರ 7ರ ಸ್ಥಾನ ಬೆಲೆಗಳ ವ್ಯತ್ಯಾಸ ಕೊಟ್ಟಿರುವಂಥ ಪ್ರಶ್ನೆ ಏನಿದೆ, ಸಂಖ್ಯೆ ಏನಿದೆ 65,79,271 ಅಂತ ಇದೆ. ಓಕೆ, ಈಗ 7ರ ಸ್ಥಾನ ಬೆಲೆಗಳ ವ್ಯತ್ಯಾಸ ಈಗ ಏನು ಕೇಳ್ತಾ ಇದ್ದಾರೆ? ಮುಖ ಬೆಲೆಯನ್ನು ಕೇಳಿಲ್ಲ, ಓನ್ಲಿ ಸ್ಥಾನ ಬೆಲೆಯನ್ನು ಕೇಳಿದ್ದಾರೆ. ಓಕೆ, ಹಾಗಾದರೆ ಇಲ್ಲಿ 7ಗಳು ಎಷ್ಟಿದ್ದಾವೆ? 2 7, ಇಲ್ಲೊಂದು 7 ಇದೆ, ಇಲ್ಲೊಂದು 7 ಇದೆ, 2 7ಗಳಿದ್ದಾವೆ. ಆ 2 7ಗಳ ಸ್ಥಾನ ಬೆಲೆಗಳ ವ್ಯತ್ಯಾಸವನ್ನು ಕೇಳ್ತಾ ಇದ್ದಾರೆ. ಓಕೆ, ಮೊದಲನೇ 7ನ ಸ್ಥಾನ ಬೆಲೆಯನ್ನು ನೋಡೋಣ. ಬಿಡಿ 10 100 1000 10,000 10,000 ಅಂತಂದಾಗ ಇದು 70,000 ಅಂತಾಯಿತು. ಓಕೆ, ಈಗ ಇದು 10,000 ಜಾಗದಲ್ಲಿದೆ. 10,000 ಜಾಗದಲ್ಲಿ ಯಾವುದಿದೆ? 7 ಇದೆ. ಹಾಗಾದರೆ ಇದು 70,000 ಅಂತ ಆಯಿತು. ಬಿಡಿ 10 100 1000 10,000 10,000 ಪ್ಲೇಸ್ನಲ್ಲಿ 7 ಇದೆ, ಹಾಗಾಗಿ 70,000. ಇನ್ನೊಂದು ಸ್ಥಾನ ಬೆಲೆ, ಇನ್ನೊಂದು 7ರ ಸ್ಥಾನ ಬೆಲೆಯನ್ನು ಕಂಡಿಡಬೇಕು. ಬಿಡಿ 10 ಸ್ಥಾನದಲ್ಲಿದೆ. ಓಕೆ, ಬಿಡಿ 10ರ ಸ್ಥಾನದಲ್ಲಿ ಎಷ್ಟಿದೆ? 7 ಇದೆ. ಹಾಗಾದರೆ ಬಿಡಿ 10ರ ಸ್ಥಾನದಲ್ಲಿ 7 ಇರೋದ್ರಿಂದ ಇದು 70 ಅಂತಾಯಿತು. ಈಗ ಏನು ಮಾಡತ್ತಂದಿದ್ದಾರೆ? ವ್ಯತ್ಯಾಸ ಮಾಡುವಂತ ಅಂದಿದ್ದಾರೆ. ಓಕೆನಾ? ಈಗ
ಈ ಎರಡರಲ್ಲೂ ವ್ಯತ್ಯಾಸವನ್ನು ಮಾಡಿದಾಗ ನಮಗೆ ಸಿಗುವಂಥ ಉತ್ತರ ಏನಾಗಿರುತ್ತೆ 0 - 0 ಆ್ಯಂಡ್ 10 - 3 ಯು ಟೇಕ್ ಎ ಕ್ಯಾರಿ ಫ್ರಮ್ ಇಯರ್. ಇಲ್ಲಿಂದ ನೀವು ಏನು ಮಾಡಬೇಕು, ಕ್ಯಾರಿ ತಗೋಬೇಕು. ಆವಾಗ 10ರಲ್ಲಿ 7ನ್ನು ಮೈನಸ್ ಮಾಡಿ ಆವಾಗ ಬರುವಂಥದ್ದು 3. ನಾವು ಕ್ಯಾರಿ ತೆಗೆದುಕೊಂಡಿರೋದ್ರಿಂದ ಇದು 9 ಆಗಿರುತ್ತೆ. 9 ಇಲ್ಲೂ ಕೂಡ 9 ಆಲ್ರೆಡಿ ಒಂದು ಕ್ಯಾರಿ ಇರೋದ್ರಿಂದ ಇದು 6. ಓಕೆನಾ. ನೀವು ಇದರಲ್ಲಿ ಇದನ್ನು ಸಬ್ಸ್ಟ್ರ್ಯಾಕ್ಟ್ ಮಾಡಿದರೆ ಆಯಿತು, ನಿಮಗೆ ಆನ್ಸರ್ ಸಿಗುತ್ತೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಇದೆ ಇಲ್ವಾ ಅಂತ ಚೆಕ್ ಮಾಡಿ ನೋಡೋದಾದರೆ ಸರಿಯಾದ ಉತ್ತರ ಆಪ್ಷನ್ ಎನಲ್ಲಿ ಇದೆ. ಓಕೆನಾ. ನೀವು ಏನು ಮಾಡಬೇಕಪ್ಪ ಅಂದರೆ ಸ್ಥಾನ ಬೆಲೆಯಲ್ಲಿ 7ರ ಸ್ಥಾನದಾಗ 2 7 ಇದ್ದಾವೆ. ಅತಿ ದೊಡ್ಡ ಸ್ಥಾನ ಬೆಲೆಯಲ್ಲಿ ಚಿಕ್ಕ ಸ್ಥಾನ ಬೆಲೆಯನ್ನು ಮೈನಸ್ ಮಾಡಿದಾಗ ನಮಗೆ ಆನ್ಸರ್ ಸಿಗುವಂಥದ್ದು. ಓಕೆ. 6ನೇ ಪ್ರಶ್ನೆ, 7589 ಮೈನಸ್ ಈ ಒಂದು ಸಂಖ್ಯೆಯಲ್ಲಿ ಯಾವ ಸಂಖ್ಯೆಯನ್ನು ಮೈನಸ್ ಮಾಡಿದಾಗ 3434 ಬರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯನ್ನು ನೋಡೋಣ. ನಾವು ಈ ರೀತಿಯಾಗಿ ಮಾಡೋಕ್ಕಿಂತಲೂ ಒಂದು ಈಸಿಯಾದ ಮೆಥಡ್ ಕೂಡ ಇದೆ. ಏನು ಮೆಥಡಪ್ಪ ಅಂದರೆ, ಈಗ ಪ್ರಶ್ನೆ ಏನು ಕೊಟ್ಟಿದ್ದಾರೆ, 7589 ಅಂತ ಕೊಟ್ಟಿದ್ದಾರೆ. ಯಾವ ಸಂಖ್ಯೆಯನ್ನು ಮೈನಸ್ ಮಾಡಿದರೆ ನಮಗೆ 3434 ಬರುತ್ತೆ ಅಂತ ಪ್ರಶ್ನೆ ಇದೆ. ಇವಾಗ 9ರಲ್ಲಿ ಯಾವ ಸಂಖ್ಯೆಯನ್ನು ಮೈನಸ್ ಮಾಡಿದರೆ 4 ಬರುತ್ತೆ, 5 ಮಾಡಬೇಕು, ಆವಾಗ 4 ಬರುತ್ತೆ. ಓಕೆನಾ. 9ರಲ್ಲಿ 5ನ್ನು ಮೈನಸ್ ಮಾಡಿದರೆ 4 ಸಿಗುತ್ತೆ. ಅದೇ ರೀತಿಯಾಗಿ 8ರಲ್ಲಿ ಯಾವ ಸಂಖ್ಯೆಯನ್ನು ಮೈನಸ್ ಮಾಡಿದರೆ ನಮಗೆ 3 ಸಿಗುತ್ತೆ. 8ರಲ್ಲಿ ಯಾವ ಸಂಖ್ಯೆಯನ್ನು ಮೈನಸ್ ಮಾಡಿದರೆ ನಮಗೆ 3 ಸಿಗುತ್ತೆ, 5. ಓಕೆನಾ. ನೆಕ್ಸ್ಟು 5ರಲ್ಲಿ ಯಾವ ಒಂದು ಸಂಖ್ಯೆಯನ್ನು ಮೈನಸ್ ಮಾಡಿದರೆ ನಮಗೆ 4 ಸಿಗುತ್ತೆ, 1. ಓಕೆನಾ. ನೆಕ್ಸ್ಟ್ ನಮಗೆ ಇನ್ನೂ ಏನು ಬೇಕಾಗಿದೆ, 3 ಬೇಕಾಗಿದೆ. ಹಾಗಾದರೆ 7ರಲ್ಲಿ ಯಾವ ಸಂಖ್ಯೆಯನ್ನು ಮೈನಸ್ ಮಾಡಿದರೆ 3 ಬರುತ್ತೆ, 4. ಓಕೆನಾ. 3 4 3 4 ಅಂತ ಆನ್ಸರ್ ಬಂತು. ಹಾಗಾದರೆ ಸರಿಯಾದ ಆಪ್ಷನ್ ಯಾವುದಿದೆ, ಇದೇ ಆಪ್ಷನನ್ನು ತೆಗೆದುಕೊಂಡು ನಾವು ಈಸಿಯಾಗಿ ಇಲ್ಲಿ ಸಬ್ಸ್ಟ್ರ್ಯಾಕ್ಟ್ ಮಾಡಿ ನಾವು ಆನ್ಸರನ್ನು ಕಂಡುಹಿಡ್ಕೋಬೋದು. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ 4155 ಅಂತ, 4155 ಎಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 3251 ಪ್ಲಸ್ 587 ಪ್ಲಸ್ 369 ಮೈನಸ್ ಕ್ವಶನ್ ಮಾರ್ಕ್ ಇದೆ. ಈ ಮಾರ್ಕನ್ನು ನಾವು ಕಂಡುಹಿಡ್ಕೋಬೇಕು. ಈಕ್ವಲ್ಸ್ ಟು 3007 ಆಗಬೇಕು. ಇಲ್ಲಿ ಯಾವ ಸಂಖ್ಯೆಯನ್ನು ಕೂಡಿದಾಗ ನಮಗೆ 3007 ಅಂತ ಸಿಗತ್ತೆ ನೋಡಿ. ಇವಾಗ ಏನು ಮಾಡಿ, ಈ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಈ ಒಂದು ಸಂಖ್ಯೆಯಲ್ಲಿ ಆ ಒಂದು ಸಂಖ್ಯೆಯನ್ನು ಮೈನಸ್ ಮಾಡಿದ್ರೆ ನಮಗೆ ಏನು ಬರುತ್ತೆ, ಆನ್ಸರ್ ಸಿಗುತ್ತೆ. ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಓಕೆ. ಈಗ ಕೊಟ್ಟಿರುವಂಥ ಎಲ್ಲ ಸಂಖ್ಯೆಯನ್ನು ಕೂಡಿಸೋಣ. 3251 ಪ್ಲಸ್ 587 ಪ್ಲಸ್ 369 ಎಲ್ಲವನ್ನು ಕೂಡಿದಾಗ ಇದು 1 + 7 + 9 ತಂದಾಗ 17. ದಿಸ್ ಇಸ್ 7 and this is 5. 7 22 plus 8 30. Okay, 7. This is a 7. 6 plus 1 7. 7 plus 5 12. 12 plus 8 20. Okay, 5 10. This is 12 and this is 4. Now required number is, ನಮಗೆ ಈಗ 4207 ಸಿಕ್ಕಿದೆ. ನಮಗೆ ಬರಬೇಕಾಗಿರುವ ಆನ್ಸರ್ ಏನಾಗಿದ್ದವು, ಅದು 3007.
ಬಟ್ ಇದರಲ್ಲಿ ನಾವು 3007 ಮೈನಸ್ ಮಾಡಿಬಿಡ್ತೀನಿ. 770 ಇಲ್ಲಿಂದ ನಾನು ಒಂದು ಕ್ಯಾರಿ ಇಲ್ಲಿ 0 - 0 0. ಈಗ 2 1. ಈಗ ನಮಗೆ ಬೇಕಾಗಿರುವಂಥ ಆನ್ಸರ್ ಏನಪ್ಪ ಅಂದರೆ 1200 ಅಂತಕ್ಕಂಥದ್ದು. ಸೊ ಈ ಒಂದು ನೋಡಿ, ಎಲ್ಲ ಸಂಖ್ಯೆಗಳನ್ನು ಕೂಡಿ ಬಂದಿರುವಂಥ ಮೊತ್ತದಲ್ಲಿ ಆನ್ಸರನ್ನು ಮೈನಸ್ ಮಾಡಿದರೆ ನಮಗೆ ಬೇಕಾಗಿರುವಂಥ ಒಂದು ಸಂಖ್ಯೆ ಸಿಗುತ್ತೆ. ಹಾಗಾದರೆ ಆಪ್ಷನ್ ನಂಬರ್ ಡಿ ಇಲ್ಲಿ ಸರಿಯಾದ ಉತ್ತರ ಸಿಗ್ತಾಯಿದೆ. ಆಪ್ಷನ್ ನಂಬರ್ ಡಿ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ 3080 ಪ್ಲಸ್ 6160 ಬ್ರ್ಯಾಕೆಟ್ ಕ್ಲೋಸ್ ಆ್ಯಂಡ್ ಡಿವೈಡೆಡ್ ಬೈ 28 ಅಂದರೆ ಎಷ್ಟು ಆನ್ಸರ್ ಬರಬೇಕು? ಈ ಒಂದು ಪ್ರಶ್ನೆಯನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಓಕೆ, ಮೊದಲಿಗೆ ಪ್ರಶ್ನೆ ಏನಿದೆ ಅಂತ ನೋಡ್ಕೊಳ್ಳೋಣ. 3080 ಪ್ಲಸ್ 6160 ಡಿವೈಡೆಡ್ ಬೈ 28 ಅಂತ ಇದೆ. ಓಕೆನಾ? ಮೊದಲಿಗೆ ನಾವು ಯಾವ ಒಂದು ಪ್ರೊಸೀಜರನ್ನು ಇಲ್ವಾ ಎಡಿಷನ್ ಮಾಡಬೇಕಾ, ಡಿವಿಷನ್ ಮಾಡಬೇಕಾ, ಅಥವಾ ಈ ಒಂದು ಬ್ರ್ಯಾಕೆಟನ್ನು ಕಂಪ್ಲೀಟ್ ಮಾಡಬೇಕಾ, ಯಾವ ರೀತಿಯಾಗಿ ಮಾಡಬೇಕು? ಈ ಒಂದು ಸಂಖ್ಯಾ ಪದ್ಧತಿ ಏನು ಹೇಳುತ್ತೆ? ಈ ಒಂದು ಕ್ವಶನ್ ಮೇಲೆ ನಮಗೆ ಒಂದು ಸಿಂಪಲ್ ಆಗಿರುವಂಥ ಒಂದು ಫಾರ್ಮುಲಾ ಇದೆ, ಅದು ಬೋರ್ಡ್ ಮಾಸ್ ಅಂತಕ್ಕಂಥದ್ದು. ಓಕೆ, ಏನಪ್ಪ ಅಂದರೆ ಮೊದಲಿಗೆ ನಾವು ಬ್ರ್ಯಾಕೆಟನ್ನು ಸಾಲ್ವ್ ಮಾಡಬೇಕು. ನಂತರ ಆಫ್ ಅಂದರೆ ಇದು ಫ್ರ್ಯಾಕ್ಷನಲ್ಲಿ ಆಫ್ ಬರುತ್ತೆ. 1/3 ಇಂಟು 24 ಈ ರೀತಿಯಾಗಿ ಮಾಡ್ತೀವಲ್ಲ, ಆ ಆಫ್ ಈ ರೀತಿಯಾಗಿರುವಂಥ ಮಲ್ಟಿಪ್ಲಿಕೇಷನ್ಗೆ ಆಫ್ ಅಂತ ಕರಿತೀವಿ. ನಂತರ ಏನು ಮಾಡಬೇಕು? ಡಿವಿಷನ್ನು, ಮಲ್ಟಿಪ್ಲಿಕೇಷನು, ಎಡಿಷನು, ಸಬ್ಸ್ಟ್ರಾಕ್ಷನು. ಈ ಒಂದು ರೂಲನ್ನು ನಾವಿಲ್ಲಿ ಯೂಸ್ ಮಾಡೋಣ. ಸೊ ಮೊದಲಿಗೆ ಏನು ಮಾಡಬೇಕು? ಬ್ರ್ಯಾಕೆಟನ್ನು ಸಾಲ್ವ್ ಮಾಡಬೇಕು. ಈ ಎರಡು ಸಂಖ್ಯೆಯನ್ನು ಕೂಡಿಸಬೇಕು. 0 + 0 0, 6 + 8 14, ಆ್ಯಂಡ್ 1 + 1 2, 6 + 3 9. ಓಕೆ, ಯಾವ ರೀತಿಯಾಗಿ ಎಡಿಷನ್ ಮಾಡಿದ್ರಿ ಇದನ್ನು ಅಂತ ನೋಡೋದಾದರೆ 0 0 ಎಡಿಷನ್ ಮಾಡಿ ಇಲ್ಲಿ 6 + 8 ಅಂದಾಗ 14 ಆಗುತ್ತೆ. ಒಂದು ಕ್ಯಾರಿ ಇಲ್ಲಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋಣ, ಮನಸ್ಸಲ್ಲಿ ಇಟ್ಕೊಂಡು ಮಾಡೋಣ. ಓಕೆ, ಈಗ ಇದು 14 ಆಯಿತು. 14 ದಿಸ್ ಈಸ್ 1, ದಿಸ್ ಈಸ್ 1 2 ಆಯಿತು. ಆಮೇಲೆ 6 + 3 9 ಆಯಿತು. ಈಗ ಬ್ರ್ಯಾಕೆಟ್ ಕಂಪ್ಲೀಟ್ ಆಯಿತು, ಎಡಿಷನ್ ಪ್ರೊಸೀಜರ್ ಕೂಡ ಕಂಪ್ಲೀಟ್ ಆಯಿತು. ಈಗ ಉಳಿದಿರುವಂಥದ್ದು ಒಂದೇ, ಅದು 28. ಓಕೆನಾ? 28ರಿಂದ ಈ ಒಂದು ಸಂಖ್ಯೆಯನ್ನು ನಾವು ಭಾಗಿಸಿದಾಗ ಏನು ಬರುತ್ತೆ? ನಮಗೆ ಉತ್ತರ ಸಿಗತ್ತೆ. ಓಕೆ, ಈ ಒಂದು ಸಂಖ್ಯೆಯನ್ನು ನಾವು ಡಿವಿಷನ್ ಮಾಡಬೇಕಾದ್ರೆ ನಮಗೆ 28 ಟೇಬಲ್ ಗೊತ್ತಿರಬೇಕು. ಹಾಗಾದರೆ ನಿಮಗೆ 28 ಟೇಬಲ್ ಗೊತ್ತಿಲ್ಲ, ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡೋದಾದರೆ ಮೊದಲಿಗೆ 20 ಟೇಬಲ್ಸ್ಗಳನ್ನು ಯಾವ ರೀತಿಯಾಗಿ ಈಸಿಯಾಗಿ ಬರೀಬೇಕು ಅಂತ ನೋಡೋಣ. ಮೊದಲಿಗೆ ನಾನು 2 ಟೇಬಲನ್ನು ಬರಿತೀನಿ. 2 1 2, 2 4 2 2 4, 2 3 6, 2 4 8, 2 5 10, 2 6 12, 2 7 14, 2 8 16, 2 9 18, 2 10 20. ನಂತರ ಏನು ಮಾಡ್ತೀನಿ? 8ರ ಮಗ್ಗೆನ ಬರಿತೀನಿ. 8 1 8, 8 2 16, 8 3 24, 8 4 32, 8 5 40, 8 6 48. ನೆಕ್ಸ್ಟ್ 56. ನೆಕ್ಸ್ಟು 8 8 64, 8 9 72, 8 10 80. ಓಕೆ, ಇದು ಓಕೆ. ಈಗ 8ರ ಟೇಬಲನ್ನು ನಾವಿಲ್ಲಿ ಬರಿಬೇಕಾಗಿದೆ. ಓಕೆ, 8th ಟೇಬಲನ್ನು 28 ಟೇಬಲ್ ಬರಿಬೇಕಾಗಿದೆ. 28 ಟೇಬಲ್ ಅಂದರೆ ಇದು 28 ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. ಓಕೆನಾ? ಈಗ 6 ಏನಿದೆ ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರಬೇಕು. ಇದು 1 + 4 ಮಾಡಿ. 1 + 4 ಅಂದಾಗ 56 ಆಗುತ್ತೆ. ಇದು ಯೂನಿಟಲ್ಲಿರುವಂಥ ನಂಬರನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. ಇದು 4 ಆ್ಯಸ್ ಇಟ್ ಈಸ್ ಹಾಗೆ ತೆಗೆದುಕೊಳ್ರಿ. 6 + 2 ಇದು 8 ಆಗುತ್ತೆ. ಇದು 2 ಆ್ಯಸ್ ಇಟ್ ಈಸ್ ನೋಡಿ. 8 + 3, 8 + 3 ಅಂದಾಗ ಇದು ಎಷ್ಟಾಗುತ್ತೆ? 8 + 3 ತಂದಾಗ ಇದು 11 ಆಗುತ್ತೆ. ಓಕೆನಾ? ನೆಕ್ಸ್ಟು ಇದು ಯೂನಿಟಲ್ಲಿ 0. ಅದೇ ರೀತಿಯಾಗಿ 10 + 4 14, 8 ಆ್ಯಸ್ ಇಟ್ ಈಸ್ ಹಾಗೆ 12 + 4 16. ಈ ರೀತಿಯಾಗಿ ನೀವು 2 ಡಿಜಿಟ್ ಟೇಬಲ್ಸ್ಗಳನ್ನು ನೀವು ಈಸಿಯಾಗಿ ಫಾರ್ಮೇಷನ್ ಮಾಡ್ಬೋದು. ಆದರೆ ಒಂದು ಕಂಡೀಷನು, ನಿಮಗೆ 1 to 10 ಟೇಬಲ್ ಗೊತ್ತಿರಲೇಬೇಕು. ಅದು ಗೊತ್ತಿದ್ದರೆ ಮಾತ್ರ ಈ ರೀತಿಯಾಗಿ ನೀವು ಟೇಬಲ್ಸ್ಗಳನ್ನು
ಬರಿಬೋದು. ಓಕೆ, ನಾವೀಗ ಸಾಲ್ವ್ ಮಾಡ್ತಾ ಹೋಗೋಣ. 28 ಡಿವೈಡೆಡ್ ಬೈ 9240. ಸೊ ಮೊದಲಿಗೆ 28 ಇಂಟು 0 0, 9 minus 0 9. I take 2 ಡೌನ್ ಸೈಡ್. 92 28 ಟೇಬಲಲ್ಲಿ ಇದೆಯಾ? ಇಲ್ಲ. ಹಾಗಾದರೆ ಯಾವ ಸಂಖ್ಯೆ ಇದೆ? 84 ಇದೆ. 28 3s 84. ಮೈನಸ್ ಮಾಡಿ 8. ನೆಕ್ಸ್ಟ್ 4ಅನ್ನು ತೆಗೆದುಕೋತೀನಿ. 84 9 3 84 84 0. ಇದು 0 ಕೂಡ ಕೆಳಗೆ ಬರುತ್ತೆ. ಸೊ ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಈ ಒಂದು ಸಂಖ್ಯೆಯ ಸರಿಯಾದ ಉತ್ತರ ಇಲ್ಲಿ 0ನ ನಾವು ಕೆಳಗೆ ತೊಗೊಂಡಿದ್ದಕ್ಕಾಗಿ ಇಲ್ಲಿ ಒಂದು 0ನ ಕೊಡಬೇಕಾಗತ್ತೆ. ಹಾಗಾದರೆ ಸರಿಯಾದ ಉತ್ತರ 330 ಎಂತಕ್ಕಂಥದ್ದು ಸರಿಯಾದ ಉತ್ತರ. ಈ ಒಂದು ಆಪ್ಷನಲ್ಲಿ ಇದೆ ಇಲ್ಲ ಅಂತ ನಾವು ಚೆಕ್ ಮಾಡಿ ನೋಡೋದಾದರೆ ನೋಡಿ, ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದ ಉತ್ತರ ಇರುತ್ತೆ. ಓಕೆ ಫ್ರೆಂಡ್ಸ್, ಈಗ 8ನೇ ಪ್ರಶ್ನೆವರೆಗೆ ನಾವೀಗ ಡಿಸ್ಕಸ್ ಮಾಡಿದ್ವಿ. ಉಳಿದ ಇಂಪಾರ್ಟೆಂಟ್ ಮತ್ತು ಸ್ವಲ್ಪ ಟ್ರಿಕ್ಕಿಯಾಗಿರುವಂಥ ಪ್ರಶ್ನೆಗಳಿದ್ದಾವೆ. ಇವುಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ, ಟ್ರಿಕ್ಕಿ ಅಂತಲ್ಲ, ಪ್ರಾಕ್ಟೀಸ್ ಮಾಡಿದರೆ ಇವು ಕೂಡ ಈಸಿಯಾಗಿರುತ್ತೆ. ಆದರೆ ಕ್ವಶನ್ ನೋಡಿದ ತಕ್ಷಣ ನಮಗೆ ಕನ್ಫ್ಯೂಷನ್ ಆಗುವಂಥದ್ದು ಇರುತ್ತೆ. ಹಾಗಾಗಿ ನಾವು ಈಸಿ ಮೆಥಡಲ್ಲಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಸಾಲ್ವ್ ಮಾಡ್ತಾ ಬರೋಣ. ದಯವಿಟ್ಟು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಶೇರ್ ಮಾಡಿ. ಈ ವಿಡಿಯೋಗೆ ಸಂಬಂಧಿಸಿ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ವಿಡಿಯೋಗೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.